देवता श्री सांब सदाशिव स्वामी देवता प्रीत्यर्थे जपे विनियोगः ಹೇಳ್ಬೇಕು ನಮ್ಮನೆ ಹಾಯುಕ್ತಂಗುಪ್ತಿ. ಸೊ ಎರಡೆರಡು ಕಡೆ ಹಾಕಿಸ್ಕೊಂತವ್ರೆ ಮೇಡಮ್ ಅವರು. ಮದುವತ್ಕೆದಾಯಿತು, ಇವಾಗ ಇವ್ರದ್ದು ನಡೀತಾ ಇದೆ. ತೋರಿಸು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ನನ್ನ ಹೇರ್ ಸ್ಟೈಲ್ನ ನೋಡಿ ಯಾರೂ ಹೆದರ್ಕೋಬೇಡಿ. ಏನಂತ ಅಂದರೆ ಇವತ್ತು ಸಂಡೇ ಆ್ಯಂಡ್ ನನ್ನ ಹೇರ್ ತುಂಬ ಡ್ಯಾಂಡ್ರಫ್ ಆಗಿತ್ತು ಅಂತ ಹೇಳಿಬಿಟ್ಟು ಹೇರ್ ಕೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಏನಂತ ಅಂದರೆ ಇದಕ್ಕೆ ದಾಸವಾಳ ಎಲೆ ಇರುತ್ತಲ್ಲ ಅದರಲ್ಲಿ ಹಾಕಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ಇವತ್ತು ಸಂಡೇ ಏನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆಯೇ ಏನಂತ ಅಂದರೆ ನಿಶಾ ಕರೆದಿದ್ದಾಳೆ, ಸೊ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಏನು ರೀಸನ್ ಅಂತೆಲ್ಲ ಅವಳ ಬ್ಲಾಗಲ್ಲೇ ಹೇಳ್ತಾಳೆ ಅನಿಸುತ್ತೆ. ಸೊ ಸ್ವಲ್ಪ ಕೆಲಸ ಇದೆ, ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಸೈನ್ಮೆಂಟ್ ಬರೆಯೋದಿದೆ, ಬಟ್ಟೆ ವಾಶ್ ಮಾಡಬೇಕು. ಇದು ಎಲ್ಲ ಉಳ್ಕೊಂಬಿಡುತ್ತೆ ಹಾಗೇನೆ. ಆ್ಯಕ್ಚುಲಿ ಒಂದು ವಾಶ್ಗೆಲ್ಲ ಇದು ತಲೆಯಲ್ಲಿರೋದೆಲ್ಲ ಹೋಗಲ್ಲ. ಸೊ ಇದು ಏನಂತ ಅಂದರೆ ಆನಿಯನ್ ಮತ್ತು ದಾಸವಾಳ ಎಲೆನ ರುಬ್ಬಿರೋದು. ಇದಕ್ಕೆ ಮೆಂತ್ಯನ ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಕೂಲ್ ಆಗುತ್ತೆ ತಲೆ ಮೆಂತ್ಯನ ಹಾಕೋದ್ರಿಂದ. ಆ್ಯಂಡ್ ಹೇರ್ ಡ್ಯಾಂಡ್ರಫ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ನನಗೆ ಆ್ಯಕ್ಚುಲಿ ಕಡಿಮೆ ಆಗುತ್ತೆ, ವರ್ಕ್ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡ್ಬೋದು. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಾನು ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು, ವೆಲ್ಕಮ್ ಬ್ಯಾಕ್ ಎಲ್ಲ ಹೇಳಿದ್ದು ಮಧ್ಯಾಹ್ನ. ಅದಾದಮೇಲೆ ಹೇರೆಲ್ಲ ವಾಶ್ ಮಾಡಿ ಎಲ್ಲ ಆಯಿತು. ಆ್ಯಕ್ಚುಲಿ ಶೈನಿಂಗಾಗಿ ಚೆನ್ನಾಗಿ ಬಂದಿದೆ ಹೇರು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಅಸೈನ್ಮೆಂಟ್ ಇತ್ತು, ಅದನ್ನು ಬರೆದು ಮಲ್ಕೊಂಡ್ಬಿಟ್ಟೆ ಆ್ಯಕ್ಚುಲಿ. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಈಗ ಅದೇ ನಾನು ಸೌಜು ಆಮೇಲೆ ಎಲ್ಲ ಹೋಗ್ತಾ ಇದ್ದೀವಿ ನಿಶನ್ ಮನೆಗೆ. ಸೊ ಈಗ ಅವಳು ಕಾಲೇ ರಿಸೀವ್ ಮಾಡ್ತಾ ಇರಲಿಲ್ಲ, ಏನೋ ಕೆಲಸ ಇತ್ತು ಅಂತ ಸಿಟಿಗೆ ಬೇರೆ ಹೋಗಿದ್ದು. ಸೊ ಹಾಗಾಗಿ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಅಲ್ಲಿ ಹೆಂಗಿರುತ್ತೆ, ಏನೇನು ಆಗ್ತಾ ಇದೆ ಅಂತ. ಮೇಡಮ್ ಅವ್ರ ರೂಮ್ ಈ ಪರಿಸ್ಥಿತಿಯಲ್ಲಿದೆ. ಹಾಯ್ ಹಾಯ್ ಗರ್ಲ್. ನಮ್ಮ ಅಕ್ಕ ಆ್ಯಕ್ಚುಲಿ ನಮ್ಮ ಹುಡುಗಿ ಇವತ್ತು ಗಾಡಿ ಓಡಿಸ್ಕೊಂಡು ಬಂದ್ಲು. ಡೈಲಿ ಓಡಿಸ್ಕೊಂಡು ಹೋಗ್ತಾಳೆ, ಎಸ್, ಬಟ್ ಸ್ಟಿಲ್ ಅಂದರೆ ಸ್ವಲ್ಪ ಲಾಂಗ್. ನಿಮ್ಮ ಮನೆಗೆ ಬಂದಿದ್ನಲ್ಲ? ಹಾಂ ಹೌದು, ಎಸ್ ಬಂದಿದ್ಲು. ಎಲ್ಲ ಇನ್ನೂ ಇದೆ. ಏನಂತ ಅಂದರೆ ಸ್ವಲ್ಪ ಕೆಲಸ ಮುಗಿತು, ಅಂದರೆ ಅಡುಗೆ ಮನೆದಲ್ವಾ, ಕಿಚನ್ದು, ದೇವ್ರ ಮನೆದು ಎಲ್ಲ ಮುಗಿತು. ಈಗ ಮೇಡಮ್ ಅವರು ಸ್ಟಾರ್ಟ್ ಮಾಡಬೇಕು. ಯಾವ ಬಾಕ್ಸ್ನ ಎಲ್ಲಿ ಇಡಬೇಕು, ಹೆಂಗೆ ತೆಗಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಎಲ್ಲ ಸ್ವಲ್ಪ ನೋಡೋ ಥರ ಸೆಟ್ ಆದಮೇಲೆ ತೋರಿಸ್ಬೋದಲ್ವಾ? ಹೌದು. ಓಕೆ, ನೀವು ನಾಳೆನೋ ನಾಡಿದ್ದು ಆಗ್ತಿರೋ ತಾನೆ ವ್ಲಾಗು? ನಾನು ಇನ್ನೊಂದು ವಾರ ಬಿಟ್ಟು ಹಾಕೋದು. ಸೊ ಎರಡೆರಡು ಕಡೆ ಹಾಕಿಸ್ಕೊಂತವ್ರೆ ಮೇಡಮ್ ಅವರು. ಮದುವತ್ಕೆದಾಯಿತು, ಇವಾಗ ಇವ್ರದ್ದು ನಡೀತಾ ಇದೆ. ತೋರಿಸು. ಇದು ಆ್ಯಕ್ಚುಲಿ ಅರ್ಧ ಹಾಕಿದ್ದೆ, ಆಮೇಲೆ ನೀರು ಕುಡಿಬೇಕಾದ್ರೆ ಏನೋ ಹಾಳು ಮಾಡಿಕೊಂಡು ಮತ್ತೆ ಹಾಕ್ತಾ ಇದ್ದೀನಿ. ಹೆಂಗಿದೆ ಫೀಲ್, ಹೆಂಗಿದೆ? ಎಷ್ಟು ನೋಡಿ ಆ ಫೇಸಲ್ಲಿ ಕಣ್ಣಲ್ಲಿ ಗೊತ್ತಾಗ್ತಾ ಇದೆ. ಟೈಯರ್ ಆಗೋದು. ಟೈಮ್ ಎಷ್ಟು ಈಗ ಎಲ್ಲ ಎಷ್ಟು ಗಂಟೆಗೆ ಎದ್ದೇಳ್ಬೇಕು ಹೇಳಿ? ಬೆಳಗ್ಗೆ 2:12. ಈಗ 5 ಗಂಟೆಗೆ ಎದ್ದೇಳ್ಬೇಕು. ಮಲ್ಗೋದು 3 ಗಂಟೆ. ಇಲ್ಲ, 3 ಗಂಟೆಗೆ ಆಗುತ್ತಾ? ಇವ್ರು ಅಳಿಸ್ದೇನೆ ಹಾಕಿದ್ರೆ ಆಗುತ್ತೆ. ಇವಳು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಅಳಿಸ್ತಾಳೆ. ನಾನೇ ನೀರು ಕುಡ್ದು ಈ ಕೈಗೆ ಇದೆ ರಿಸಲ್ಟ್ ನೋಡೋಣ ಆಮೇಲೆ. ಅದೇ ನಂಗೆ ಆಗಲ್ಲ, ಯಾಕೆ ಅದನ್ನೆಲ್ಲ ತೋರಿಸ್ತಾ ಇದೆಯಾ? ಅದು ಹಂಗೆ ಬರಲ್ಲ. ಸುಮ್ಮನೆ ಅಕಸ್ಮಾತ್ ಬಂದರೆ ನೀನು ನಮಗೆ ನಮ್ಮ ರಚಿತಾ ಹಂಗೆ ಆಗ್ತಾಳೆ. ಯಪ್ಪ, ನಂದೇ ಡೌಟ್ ಇರೋದು, ಅದಕ್ಕೆ ಹಂಗೆ ಅಂತವಳೆ. ಹೋಗೆ ಹಾಕಿಸ್ಕೊಳ್ತೀನಿ. ಆಚೆ युक्तायां शुभां वासरा सोमवासरा युक्तायां शुभ नक्षत्रा श्री सांब सदाशिव स्वामी देवता प्रीत्यर्थे जपे विनियोगः ಹೇಳ್ಬೇಕು. ನಮ್ಮನೆ ಹಾಯುಕ್ತಂಗುಪ್ತಿ. ಕ್ಯಾಮ್ರಾಮನ್ ಸರಿ ಇಲ್ಲ. ವಿಡಿಯೋ ಆನ್ ಆಗಿದೆಯಾ ಹೇಳೇ ಇಲ್ಲ ನೋಡಿ. ಸಾರಿ, ಕ್ಯಾಮ್ರಾ ವುಮೆನ್ ನನಗೆ ಈ
ಹೂನ ಕೊಟ್ಟರು. ಅವರು ಯಾವಾಗಲೂ ಈ ಥರ ಸರ್ಪ್ರೈಸಸ್ ಕೊಡ್ತಾರೆ ನನಗೆ. ಹೂ ಕೊಡೋರು ನನಗೊಬ್ರು ಇದ್ದಾರೆ ಕಣೆ ನೋಡಿ. ನಮ್ಗಿಲ್ಲಪ್ಪ, ಕ್ಯಾಮ್ರಾ ಅವರು. ಸಾರಿ, ನಾನೇನು ಈ ಥರ ಅಲಿಗೇಷನ್ಸ್ ಮಾಡಿಲ್ಲ. ಸೊ ಎಸ್, ಪೂಜೆ ಎಲ್ಲ ಮುಗೀತು, ಹೊಟ್ಟೆ ಹಸ್ತಾಯಿದೆ. ಇವಾಗ ತಿಂಡಿ ತಿನ್ನಬೇಕು. ಆ್ಯಕ್ಚುಲಿ ಬಂದಿದೆ ಎಲ್ಲ ತಿಂಡಿ ಎಲ್ಲ. ಟೇಬಲ್ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಟೇಬಲ್ ತರಿಸ್ಮೇಲೆ ತೋರಿಸಿ ಬನ್ನಿ. ಏನು ತಿಂತಾ ಇದ್ದೀರಾ? ಮೋದಕ. ಯಾವುದು ಸಾಂಗ್ ಅದು? ಆಕಾಶದಿಂದ ದರಗಿಳಿದರಂಬೆ ಇವಳೆ ಇವಳೆ. ವಾಯ್ಸ್ ಯಾರ್ದು? ಶಿಪ್ ಕೊಡಬೇಕು. ವಾಯ್ಸ್ ಯಾರ್ದು? ಕ್ಯಾಮ್ರಾ ವುಮೆನ್. ತಗೊಳ್ರ, ಎಲ್ರಿಗೂ ಒಂದೊಂದು ಒಳ್ಳೆ ಗಂಡಿರ್ ಸಿಗ್ಲ. ಸೊ ಅಷ್ಟೇ. ಆಮೇಲೆ ಆ್ಯಂಡ್ ನಿಶೊಂದು ಬಟ್ಟೆ ಎಲ್ಲ ಸೆಗ್ರಿಗೇಟ್ ಮಾಡಬೇಕು. ಅದೆಲ್ಲ ತೋರಿಸ್ತೀವಿ, ಎಷ್ಟು ಬಟ್ಟೆ ಇಟ್ಟಿದ್ದಾಳೆ ಅಂತ ತೋರಿಸ್ತೀನಿ ನಾನು ಇವತ್ತು ಈ ಬ್ಲಾಗಲ್ಲಿ. ಕಬೋರ್ಡೇ ಸಾಕಾಗಲ್ಲ, ಬಟ್ ಸ್ವಲ್ಪ ಸೆಗ್ರಿಗೇಟ್ ಮಾಡಿರ್ತೀವಿ. ಅದು ಇನ್ನೂ ಒಂದು ಸ್ವಲ್ಪ ವರ್ಕ್ ಇದೆ. ಸೊ ಆ್ಯಂಡ್ ಊಟ ಅದೇ ರೆಡಿಯಾಗಿದೆ ನೋಡಿ. ಸ್ಟೈಲ್ ಬಾಯ್ಸ್ ಎಲ್ಲ ಸಾಕು. ಥ್ಯಾಂಕ್ ಯು. ಫೋಟೋ ಶೂಟ್ ಮಾಡ್ತೀನಿ. ನಿಶಾ, ನಾವು ಇದು 3ನೇ ಸತಿನೋ 4ನೇ ಸತಿನೋ ತಿಂತಾ ಇರೋದು. ಪ್ರಸಾದ ನಾನು 4ನೇ ಸತಿ, ಈಗ 5ನೇದು ಆಗುತ್ತೆ. ಮಧು, ಓ ಸಾರಿ. ಊಟ ಮಾಡ್ತಾ ಇದ್ದೀವಿ, ಇಲ್ಲಿ ಮೂವಿ ನೋಡ್ತಾ. ಇಲ್ಲ, ಆ ಥರ ಏನು ತೋರಿಸಿಲ್ಲ ನಾನು. ಹೇಗಿದೆ? ಬೆಳಗಿಂದ ತಿಂಡಿ ತಿಂದಿಲ್ಲ. ಅಭ್ಯಾಸ ಇದೆ ಅವಳಿಗೆ. ಏನು ಬೆಳಗಿಂದ ತಿಂಡಿ ತಿಂದಲೆ ಹೊಟ್ಟೆ ಹಸಿತಾ ಇಲ್ಲ. ನಮಗ್ ಮಾತ್ರ ಹೆವಿ ಹೊಟ್ಟೆ ಹಸಿತಾ ಇತ್ತು. ಸೊ ಇವಾಗ ತಿಂತಾ ಇದೀವಿ. ಚೆನ್ನಾಗಿತ್ತು. ನಮ್ಮ ಗರ್ಲ್ಸ್ ಎಲ್ಲ ತಿಂತಾ ಇದಾರೆ. ಹೇಗಿದೆ? ಸೂಪರ್ ಅಲ್ಲ? ಎಂಜಾಯ್ ಮಾಡಿಕೊಂಡು ಬಂದಾಗೆಲ್ಲ ಇನ್ನಿಲ್ಲೇ ಫಿಕ್ಸು. ಸೊ ನಿಶನ್ ಮನೆಯಿಂದ ಬಂದು ನೆಕ್ಸ್ಟ್ ಡೇ ಇವತ್ತು ಗೌರಿ ಗಣೇಶ ಹಬ್ಬ. ಸೊ ನಿಮಗೆ, ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ವಿಘ್ನಗಳೇನು ಇಲ್ಲದೆ ಎಲ್ಲ ನೆರವೇರಲಿ. ಸೊ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡೋಷ್ಟೊತ್ತಿಗೆ 1 ವಾರ ಆಗಿರುತ್ತೇನೋ ಹಬ್ಬ ಮುಗ್ದು. ಬಟ್ ಎನಿವೇಸ್, ಬಿಲೇಟೆಡ್ ಗೌರಿ ಗಣೇಶ ಹಬ್ಬ ಶುಭಾಶಯಗಳು. ಇಂಗ್ಲೀಷ್ ಕನ್ನಡ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದೀನಿ. ಏನಂದರೆ ಪೂಜೆ ಮಾಡಬೇಕು. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮನೇಲಿ ಹಬ್ಬದ್ದು ಏನು ಸ್ಪೆಷಲ್ ಅಂತ ಅಂದರೆ ಕಿಚಡಿ ಮಾಡ್ತೀವಿ. ಕಿಚಡಿ ಮತ್ತು ಕೆಸನ್ ಸೊಪ್ಪು ಸಾಂಬಾರು ಮಾಡ್ತೀವಿ. ಅಂದರೆ ಕಿಚಡಿ ಅಂತಂದರೆ ಕಿಚಡಿ ಜೊತೆಗೆ ಇದು ಅದೇನೋ ನಮ್ಮ ಸೈಡು ಈ ಥರ ಮಾಡ್ಕೊಂಡು ಬಂದಿರೋದು. ಇದನ್ನ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಇದೇನೇ ಸ್ಪೆಷಲು. ಮತ್ತು ಅದು ಕೆಸರು ಸೊಪ್ಪು ಅಂತ ಅಂದರೆ ಏನಂತ ಅಂದರೆ ಈ ಪತ್ರೊಡೆ ಎಲ್ಲ ಮಾಡ್ತೀವಲ್ವಾ, ಆ ಪತ್ರೊಡೆದು ಸೊಪ್ಪು ಇದು ಆ್ಯಕ್ಚುಲಿ. ಸೊ ಅದರಲ್ಲಿ ಮಾಡಿದ್ದಾರೆ. ಆಮೇಲೆ ತಿನ್ಬೇಕಾದ್ರೆ ತೋರಿಸ್ತೀನಿ. ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ನೈವೇದ್ಯಕ್ಕೆ. ಆ್ಯಂಡ್ ಇನ್ನೊಂದು ನಾಳೆ ನೈವೇದ್ಯಕ್ಕೆ ಏನಂತ ಅಂದರೆ ಅರ್ಶಿನದ್ದು ಕೊಂಬು, ಅರ್ಶಿನ ಬರುತ್ತಲ್ಲ ಅದ್ರದ್ದು ಎಲೆಯಲ್ಲಿ ಕಡುಬು ಥರ ಮಾಡ್ತೀವಿ. ಅಂದರೆ ಮೋದಕ ಅಂತ ಏನು ಹೇಳ್ತಾರೆ ಅದೇ ಥರ, ಸ್ವಲ್ಪ ಚೇಂಜು. ಸ್ಟೀಮಲ್ಲಿ ಅದನ್ನು ಮಾಡ್ತೀವಿ. ಆಮೇಲೆ ಕರ್ಜಿಕಾಯಿ ಮಾಡ್ತೀವಿ. ಸೊ ನಾಳೆನೂ ಅಷ್ಟೇ. ಗಣಪತಿ ಎಲ್ಲ ಕೂರಿಸೋದು ಆ ಥರ ಎಲ್ಲ ಏನಿಲ್ಲ. ಸಿಂಪಲ್ಲಾಗಿ ಪೂಜೆ ಮಾಡಿ ದೇವರಿಗೆ ನೈವೇದ್ಯಕ್ಕಿಟ್ಟು ದೇವರೆಲ್ಲ ಸ್ವೀಕರಿಸ್ಕೊಂಡಾದ್ಮೇಲೆ ನಾವು ತಿನ್ಕೊಳ್ಳೋದು ಅಷ್ಟೇ. ಅದೇ ಹಬ್ಬ ಅಲ್ವಾ? ಸೊ ಅಷ್ಟೇ. ಆ್ಯಂಡ್ ಸೀರೆ ಉಟ್ಟಿದ್ದೀನಿ. ನೆನ್ನೆ ಅಷ್ಟೊಂದೇನು ವ್ಲಾಗ್ ಮಾತಾಡೋದು ಅಲ್ಲಿ ಅಷ್ಟೊಂದೇನು ಮಾಡಿಲ್ಲ. ಸೊ ಇವತ್ತು ನಾಳೆದು ಎಲ್ಲ ತೋರಿಸ್ತೀನಿ. ಆ್ಯಂಡ್ ಆ ಅಡುಗೆಗಳು ಹೇಗಿರುತ್ತೆ ಅಂತ ಸ್ವಲ್ಪ ಹಾಗೇನೆ ತೋರಿಸ್ತೀನಿ. ಓಕೆನಾ? ಸೊ ಬನ್ನಿ ಇವಾಗ ಪೂಜೆ ಮಾಡೋಣ. ಪೂಜೆ ಎಲ್ಲ ಆಯಿತು ನೋಡಿ, ಸಿಂಪಲ್ಲಾಗಿ ಮಾಡಿದ್ದೀನಿ. ಆ್ಯಂಡ್ ಈಗ
ತಿಂಡಿ ತಿನ್ನಬೇಕು, ಹೊಟ್ಟೆ ಹಸಿತಾ ಇದೆ ಆ್ಯಕ್ಚುಲಿ, ಆಗ್ಲಿಂದ ಹೊಟ್ಟೆ ಹಸಿತಾ ಇತ್ತು. ಸೊ ಈಗ ತಿಂಡಿ ತಿನ್ನೋಣ. ಏನೇನಾಗಿದೆ ಅಂದರೆ ನಮ್ಮನೆ ಪಾಯಸ, ಇದಕ್ಕೆ ಇನ್ನೂ ತುಪ್ಪದಲ್ಲಿ ಇದು ಏನದು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಬೇಕು. ಆ್ಯಂಡ್ ಇಲ್ಲಿ ತೆಗೆದು ಆ್ಯಂಡ್ ಇದೆ ಕೆಸ ಸೊಪ್ಪು ಪಲ್ಯ. ನಮ್ಮಮ್ಮ ಸ್ವಲ್ಪ ಜಾಸ್ತಿ ಇದು ಮಾಡಿಬಿಟ್ಟಿದ್ದಾರೆ, ಒದಿಸ್ಬಿಟ್ಟಿದ್ದಾರೆ. ಆ್ಯಂಡ್ ಕೋಸಂಬರಿ ಇಲ್ಲ ಆಗ್ತಾ ಇದೆ. ಆ್ಯಂಡ್ ಕಿಚಡಿ ಆಗ್ತಾ ಇದೆ. ಸೊ ತಟ್ಟೆಗೆಲ್ಲ ಹಾಕ್ಕೊಂಡು ತಿನ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸೊ ಎಸ್, ರೆಡಿ ಆಗಿದೆ ಊಟ. ಕೆಳಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಕಿಚಡಿ ಮತ್ತು ಕೆಸದ ಸೊಪ್ಪು, ಚಟ್ನಿ, ಕೋಸಂಬರಿ, ಪಾಯಸ ಆ್ಯಂಡ್ ತುಪ್ಪ. ಎಸ್, ಅದು ತುಂಬಾ ಇಂಪಾರ್ಟೆಂಟ್ ನನಗೆ. ಸೊ ಬನ್ನಿ ಇವಾಗ ತಿನ್ನೋಣ. ಫಸ್ಟು ಬಿಸಿದೆ. ಸೂಪರ್. ನನಗೆಲ್ಲ ಸರಿ ಇದೆ. ನನಗೆಲ್ಲ ಸ್ವಲ್ಪ ಕಡಿಮೆನೇ ಇರಬೇಕು, ಯಾವುದು ಜಾಸ್ತಿ ಇರಬಾರ್ದು. ಸೊ ನನಗೆ ಸರಿ ಇದೆ. ನನ್ನ ಫೇವ್ರೆಟ್ ಫ್ರೂಟ್ ಇದು ಲಿಚ್ಚಿ ಅಲ್ಲ, ರಾಂಬುತನ್. ಇದು ಲಿಚ್ಚಿ ಅಂದರೆ ಇದರಲ್ಲಿ ಈ ಥರ ಇರಲ್ಲ, ಬೇರೆ ಫುಲ್ ಒಂಥರ ಬ್ರೌನ್ ಕಲರಲ್ಲಿ ಇರುತ್ತೆ. ಸೊ ಅದು. ಆ್ಯಂಡ್ ನೋಡಿ, ಇಷ್ಟು ಬಳೆ ತಂದಿದ್ವಿ, ಅದರಲ್ಲಿ ಅರ್ಧಕ್ಕರ್ಧ ಬಳೆಗಳು ಹಾಳಾಗಿದೆ. ಆ್ಯಂಡ್ ನಮ್ಮಮ್ಮ ಗಸಗಸೆ ಆರ್ಡ್ರ್ ಮಾಡು ಅಂದಿದ್ರು. ನಾನು ಸೆಸ್ಮಿ ಸೀಡ್ಸ್, ಇದು ಎಳ್ಳು, ಇದನ್ನು ಆರ್ಡ್ರ್ ಮಾಡಿಬಿಟ್ಟಿದ್ದೆ. ಎಸ್, ಸೊ ಅಷ್ಟೇ, ಇವತ್ತಿನ ವ್ಲಾಗ್ ಅಷ್ಟೇ ಆಗಿರುತ್ತೆ. ಇವತ್ತು ಹಬ್ಬ ಮುಗೀತು, ಸಂಜೆ ಮತ್ತೊಂದು ಸತಿ ಪೂಜೆ ಮಾಡೋದು ಅಷ್ಟೇ. ಸೊ ನಾಳೆ ಸಿಗ್ತೀನಿ. ಇವತ್ತು ಗಣಪತಿ ಹಬ್ಬ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಕಡುಬು ನಡೀತಾ ಇದೆ. ಆ್ಯಂಡ್ ಇದೇನು ಹಸಿ ಕಾಳು ಸೊ ನಮ್ಮ ಈ ಥರ ಎಲ್ಲ ಮರಿತಾ ಇರ್ತಾರೆ. ಸೊ ಕಡುಬಿಗೆ ಆಲೂಗಡ್ಡೆ ಗೊಜ್ಜು, ಆಮೇಲೆ ಸಿಹಿ ಕಡುಬು ಇನ್ನೂ ಮಾಡೋದಿದೆ ಅಲ್ವಾ. ಇದೆಲ್ಲ ಆದಮೇಲೆ ಸಿಹಿ ಕಡುಬು ಮಾಡ್ತೀವಿ. ಅದನ್ನು ಮಾಡಿದ್ಮೇಲೆ ಅದನ್ನು ದೇವರಿಗೆ ನೈವೇದ್ಯ ಇಡ್ತೀವಿ. ನೋಡಿ ರೆಡಿಯಾಗಿದೆ. ಆ್ಯಂಡ್ ಕಡುಬು ನಾನು ಮಾಡಿದ್ದು ಇದು ಗೊಂಬೆ ಥರ. ಸೊ ಇದು ನನಗೆ ಚಿಕ್ಕದ್ರಿಂದ ಈ ಥರ ನಮ್ಮಮ್ಮ ಮಾಡಿ ಕೊಡ್ತಾಯಿದ್ರು. ಸೊ ಇವತ್ತು ನಾನು ಕಟ್ಟಿದ್ನಲ್ಲ, ಹಂಗೆ ಮಾಡೋಣ ಅಂತ ಮಾಡಿದೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ವಾಯ್ಸ್ನ ಇಗ್ನೋರ್ ಮಾಡಿ. ನಮ್ಮ ಮನೆ ಹತ್ರ ಗಣಪತಿ ಕೂರಿಸಿದ್ದಾರೆ, ಆದರೆ ಸಾಂಗ್ ಮಾತ್ರ ಇದು ಬರ್ತಾಯಿದೆ. ಗಣಪತಿದು ದೇವ್ರ ಹಾಡಂತೂ ಬರ್ತಾಯಿಲ್ಲ. ವೆಯ್ಟ್ ನೋಡೋಣ, ಗಣಪತಿ ಕೂರಿಸಿದಾರೋ ಇಲ್ವೋ ಅಂತ ಈಗ ನನಗೆ ತೋರಿಸಿನೂ ಆಗಿಲ್ಲ. ಸೊ ಅದೆಲ್ಲ ಕೂರಿಸಿದ್ಮೇಲೆ ನಿಮಗೂ ತೋರಿಸ್ತೀನಿ ಹೇಗೆ ಆಗಿದೆ ಅಂತ. ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಗಣಪತಿ ಎಲ್ಲ ತರ್ಸಾಗಿದೆ ಸಾಂಗ್. ಸೊ ಇದು ರೆಡಿಯಾಗಿದೆ. ಇದ್ರದ್ದು ಹಿಟ್ಟನ್ನ ಹಿಂಗೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಅದನ್ನು ಅರ್ಶಿನ ಎದ್ದೆ ಹೋಗ್ಬಿಟ್ರು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದಾಯ್ತಾ. ಇದು ಅರ್ಶಿನದ್ದೆಲೆ. ಆಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಇದನ್ನು ಈ ಥರ ಹಾಕ್ಕೊಳ್ಳೋದು, ಮಧ್ಯಕ್ಕೆ ಹಾಕ್ಕೊಳ್ಳೋದು. ಆಮೇಲೆ ಇದನ್ನು ಈ ಥರ ಕ್ಲೋಸ್ ಮಾಡಿಬಿಟ್ಟು ಹಾಕಿ ಕಡುಬು ಎಲ್ಲ ನಾವು ಅವೆಲ್ಲಿ ಬೇಯಿಸ್ತೀವಲ್ಲ ಆ ಥರ ಬೇಯಿಸೋದು. ಆ್ಯಂಡ್ ಇದು ಇನ್ನೊಂದು ಥರ, ಅಂದರೆ ಇದು ಹೇಗೆ ಅಂತಂದರೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಈ ರೀತಿ ಬರೀ ಸ್ಪ್ರೆಡ್ ಮಾಡಿಬಿಟ್ಟು ಇಡೋದಷ್ಟೇ. ಈಗ ನಾವು ಇದು ಅಕ್ಕಿ ಹಿಟ್ಟು ಬೇರೆ, ಅದಕ್ಕೆ ಇದನ್ನು ಹಾಕ್ತಾ ಇದ್ದೀವಿ. ನನಗೆ ಈ ಥರ ಇಷ್ಟ. ಇದು ನಾವು ಅಮ್ಮನ ಮನೇಲಿ ಮಾಡೋ ಥರ. ಆ್ಯಂಡ್ ಇದು ಏನಂತ ಅಂದರೆ ಖಾರದ್ದು. ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಈರುಳ್ಳಿ ಇದು ಸಿಪ್ಪೆ ಕಸ ಎಲ್ಲ ಇದೆ. ಪ್ರಿಪೇರ್ ಮಾಡ್ತಾ ಇದ್ದೀವಲ್ವ, ಹಾಗಾಗಿ ಮನೆ ಸ್ವಲ್ಪ ಆಚೆ ಈಚೆ ಆಗಿದೆ. ಸೊ ಅಷ್ಟೇ. ರೆಡಿ ಆದಮೇಲೆ ಇದಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ನಮ್ಮಮ್ಮ ಸ್ವಲ್ಪ ಈ ಸತಿ ಏನೋ ಆಚೆ ಈಚೆ ಮಾಡಿಬಿಟ್ಟಿದ್ದಾರೆ. ಏನಂದರೆ ಇದಕ್ಕೊಂದು ಸ್ವಲ್ಪ ರವೆ ಮಿಕ್ಸ್ ಮಾಡಿದಾರಂತೆ. ಸೊ ನಮ್ಮಮ್ಮ ಆ ಥರ ಏನಾದರೂ ಸ್ಪೆಷಲ್ ಅಲ್ಲ, ಅದು ಬೇಡದಲ್ಲೇ ಇರೋ ಕೆಲಸ ಮಾಡ್ತಾ ಇರ್ತಾರೆ. ನನಗೆ ಇಷ್ಟ ಆಗ್ದಲೇ ಇರೋದು.